ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಚಂದನನಿಗೆ ಹರಿ ಮೇಲೆ ನಿಜವಾಗ್ಲೂ ಪ್ರೀತಿ ಬಂದಿದೆಯಾ? ಅವಳಿಗೆ ಹರಿ ಬೇರೆ ಹುಡುಗಿ ಹೆಸರು ಹೇಳಿದರೆ ತುಂಬಾ ನೋವು ಆಗ್ತದೆ, ತುಂಬ ಪೊಸೆಸಿವ್ ಫೀಲ್ ಮಾಡ್ತಾಳೆ. ಅಂದರೆ ಅವಳಿಗೆ ನಿಜವಾಗಿ ಅವನ ಮೇಲೆ ಪ್ರೀತಿ ಬಂದಿದೆಯಾ? ಇನ್ನು ಅನಿತಾ ಹರಿಯನ್ನು ತಪ್ಪು ತಿಳ್ಕೊಳ್ತಾಳಾ? ಇನ್ನು ಮುತ್ತು ಅವನ ಮದುವೆ ವಿಷಯನ ಚಂದನಗೆ ಹೇಳ್ತಾಳೆ. ಚಂದನ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಮುತ್ತು ಹೇಳ್ತಾ ಇರ್ತಾನೆ, ಸಾಕಣ ಬಿಲ್ಡಪ್ ನೋಡು, ನೀನು ಆಲ್ರೆಡಿ ಸೋಲ್ಡ್ ಔಟ್ ಆಗಿರೋ ಪ್ರಾಡಕ್ಟ್, ನಿನಗೆ ಮದುವೆ ಆಗಿದೆ, ಅದನ್ನ ನೆನಪಲ್ಲಿ ಇಟ್ಕೋ ಅಂತ ಹೇಳ್ತಾನೆ ಮಹಿ. ಆಗ ಹರಿ ಹೇಳ್ತಾನೆ ಮನಸ್ಸಲ್ಲಿ, ಮದುವೆ ಆಗಿದೆ, ಆದರೆ ಮದುವೆ ಆದಮೇಲೆ ಆಗಬೇಕಾಗಿರೋದು ಏನೂ ಆಗಲಿಲ್ಲ ಅಂತ ಹೇಳ್ತಾನೆ. ಪಕ್ಕದಲ್ಲಿ ಚಂದನನೂ ಇರ್ತಾಳೆ. ಇನ್ನು ಮಹಿ ಹೇಳ್ತಾನೆ, ಏನೋ ಹೇಳ್ತಿದ್ದಾಗಿತ್ತು ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಹಾಗೇನಿಲ್ಲ ಬಿಡು, ನೋಡು ನಾನು ಈ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಎಲ್ಲ ಹುಡುಗಿಯರು ನನ್ನ ಹಿಂದೆನೇ ಓಡಿ ಬರ್ತಾರೆ, ಗೊತ್ತಾ ನಿನಗೆ? ಅಷ್ಟು ನನಗೆ ಹುಡುಗಿಯರು ಫ್ಯಾನ್ಸ್ ಇದ್ದಾರೆ, ಈ ಪರ್ಫ್ಯೂಮ್ ಕೂಡ ಅಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆವಾಗ ಮಹಿ ಹೇಳ್ತಾನೆ, ಸಾಕಣ, ಎಲ್ಲ ಹುಡುಗಿಯರು ಓಡಿ ಬರೋ ಹಾಗಿದ್ರೆ ಬಾರ್ ಅಂಗಡಿಗಿಂತ ಪರ್ಫ್ಯೂಮ್ ಅಂಗಡಿನೇ ಬೇಕಾದಷ್ಟು ಇರ್ತಿತ್ತು, ಸಾಕು ನಿಲ್ಲಿಸು ನೀನು ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ನಿಂಗೇನೋ ಗೊತ್ತಿದೆ, ಹೋಗಿ ಮಗ್ಗಿ ಪುಸ್ತಕ ಓದು ಹೋಗು, ನಾನಂತೂ ಅಲ್ಲಿ ಹೋಗಿ ಕಾಗುಣಿತಾನೆ ಓದ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇರ್ತಾನೆ. ಇನ್ನು ಪಕ್ಕದಲ್ಲೇ ಚಂದನನು ನಿಂತಿರ್ತಾಳೆ. ಚಂದನ ಅವ್ನು ಮಾತಾಡೋದೆಲ್ಲ ಕೇಳ್ಕೊಂಡು ತುಂಬಾನೇ ಉರ್ಕೊಂಡು ಹೋಗಿರ್ತಾಳೆ. ಅವಳಿಗಂತೂ ತುಂಬಾ ಸಿಟ್ಟು ಬರ್ತಾ ಇರ್ತದೆ, ಹರಿ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಇನ್ನು ಹರಿ ಚಂದನ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ, ಏನು ಮೇಡಮ್ ತುಂಬ ಡಲ್ ಆಗಿದ್ದೀರಾ, ಏನಾದರೂ ಬೇಜಾರು ಮಾಡ್ಕೊಂಡ್ರಾ ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ನಾನೇನು ಬೇಜಾರಾಗಿಲ್ಲಪ್ಪ, ನಾನು ತುಂಬ ಖುಷಿಯಾಗಿದ್ದೇನೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನೋ ಅಪ್ಪ, ನಂಗೆ ನೀವು ಬೇಜಾರಾಗಿದ್ದೀರಾ ಅಂತ ಅನಿಸ್ತಾ ಉಂಟು ಅಂತ ಹೇಳ್ತಾನೆ. ಇನ್ನು ಹರಿ ಮನಸ್ಸಲ್ಲೇ ಹೇಳ್ತಾ ಇರ್ತಾನೆ, ಮೇಡಮ್ ನೀವು ತುಂಬಾ ಉರ್ಕೊಂಡಿದ್ದೀರಲ್ವಾ, ನನಗೂ ಇದೇ ಬೇಕು ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಅಲ್ಲ ಮೇಡಮ್ ಹೋಗೋಣ ಬನ್ನಿ, ಮಹಿ ಕೂಡ ಬರಲಿ, ಇಬ್ಬರು ಒಟ್ಟಿಗೆ ಹೋಗೋಣ, ಇವತ್ತು ನಾನು ನಿಮ್ಮಿಬ್ಬರನ್ನ ಕೂಡ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೇನೆ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಆವಾಗ ಚಂದನ ಹೇಳ್ತಾಳೆ, ಯಾಕೆ ನಿಮ್ಮ ಜೊತೆ ಬರಬೇಕು, ನಂಗೆ ಬಸ್ ಸ್ಟ್ಯಾಂಡಿಗೆ ಹೇಗೆ ಹೋಗೋದಂತನೂ ಗೊತ್ತುಂಟು, ದಿನ ಹೋಗ್ತೇನೆ, ನಾನು ಮತ್ತು ಮಹಿ ಬರ್ತೇವೆ, ನೀವು ಹೋಗಿ ಬೇಕಾದರೆ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಆಯಿತು ಬಿಡಿ, ನೀವು ಯಾವಾಗ ಬೇಕಾದರೂ ಬನ್ನಿ, ಆದರೆ ನಾನಂತೂ ಇವಾಗಲೇ ಹೋಗಬೇಕು, ಯಾಕಂದರೆ ಅಲ್ಲಿ ನನ್ನ ಹನಿ ಬರ್ತಾಳೆ, ಅದಕ್ಕಾದರೂ ನಾನಂತೂ ಹೋಗಲೇಬೇಕಲ್ವಾ, ಬಾಯ್ ಮೇಡಮ್ ಅಂತ ಹೇಳಿ ಅವರಿಗೆ ಹೊಟ್ಟೆ ಉರಿಸಿ ಅಲ್ಲಿಂದ ಹೋಗ್ತಾನೆ. ಇನ್ನು ಬಸ್ ಸ್ಟ್ಯಾಂಡಿಗೆ ಮಹಿ ಮತ್ತು ಚಂದನ ಬಂದಿರ್ತಾರೆ. ಇನ್ನು ಹರಿ ದೂರದಲ್ಲಿ ಮರದ ಹತ್ರ ನಿಂತ್ಕೊಂಡು ಅವರಿಬ್ಬರನ್ನ ನೋಡ್ತಾ ಇರ್ತಾನೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅತ್ತಿಗೆ, ಹರಿಯಣ್ಣ ಆವಾಗಲೇ ಬರ್ತೆ ಅಂತ ಹೇಳಿದ ಅಲ್ವಾ, ಆದರೂ ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲಲ್ವಾ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಪರವಾಗಿಲ್ಲ ಬಿಡು ಮಹಿ, ಅವ್ರಿಲ್ಲಿ ಬಂದು ಏನು ಅವ್ರು ಅವಾಂತರ ನೋಡಬೇಕಾ, ಅವ್ರು ಬರದೇ ಇದ್ದರೆ ಸಾಕು, ಬರೋದೇ ಬೇಡ ಅವ್ರು ಇಲ್ಲಿಗೆ ಅಂತ ಹೇಳ್ತಾಳೆ. ಇನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ಮಹಿ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ರಾತ್ರಿಗೆ ಕಂಠಿ ಮಹಿ ಇಬ್ಬರು ಮಲಗಲಿಕ್ಕೆ ಅಂತ ಹೇಳಿ ಚಾಪೆ ಹಾಸ್ಕೊಳ್ತಾರೆ. ಇನ್ನು ಚಂದನನು ಬರ್ತಾಳೆ. ಆಗ ಚಂದನ ಕೇಳ್ತಾಳೆ, ಇನ್ನೂ ಮಲಗಲಿಲ್ವ ನೀವು ಅಂತ ಕೇಳ್ತಾಳೆ. ಆಗ ಹರಿ ಬಂದು ಹೇಳ್ತಾಳೆ, ನಿದ್ರೆ ಬರಲ್ಲ ಮೇಡಮ್, ಏನಾದರೂ ಲವ್ವಲ್ಲಿ ಬಿದ್ದರೆ ನಿದ್ರೆ ಅನ್ನೋದು ಮಂಗ ಮಾಯ ಮೇಡಮ್ ಅಂತ ಹೇಳ್ತಾನೆ. ಏನು ಗೊತ್ತಾ, ಆ ಹುಡುಗಿ ಹೆಸರು ಗೊತ್ತಾಯಿತು, ಹುಡುಗಿ ಹೆಸರು ಏನು ಗೊತ್ತಾ, ಅನಿತಾ. ಅನಿತಾ, ಓ ಅನಿತಾ ಹೇಳ್ಕೊಡೋ ತುಂಬಾ ಡ್ರಾಮಾ ಮಾಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಚಂದನನಿಗೆ ಹೊಟ್ಟೆ ಉರಿಸ್ಬೇಕು ಅನ್ನೋದೇ ಅವನ ಉದ್ದೇಶ ಆಗಿರುತ್ತೆ. ಅವನು ಅನಿತನ ಬಗ್ಗೆ ಹೇಳ್ತಾ ಹೇಳ್ತಾ ಚಂದನಗೊಂದು ತುಂಬಾ ಸಿಟ್ಟು ಬರುತ್ತೆ. ಅವಳು ಇಮ್ಯಾಜಿನೇಷನಲ್ಲಿ ಹರಿಗೆ ಸಿಕ್ಕಾಪಟ್ಟೆ ಹೊಡಿತಾಳೆ. ಇನ್ನು ಇಮ್ಯಾಜಿನೇಷನಲ್ಲಿ ಇರ್ತಾಳೆ ಅವಳು, ಅದರಲ್ಲಿ ಹರಿಗೆ ಅವಳು ನೀರು ಮುಖದ ಮೇಲೆ ಬಿಸಾಡಿ ಅವಳನ್ನು ಕೆಳಗೆ ಹಾಕಿ ತುಳಿದು ಅವನಿಗೆ ಸರಿ ಹೊಡೆದು ಸಿಕ್ಕಾಪಟ್ಟೆ ಹೊಡಿತಾಳೆ. ಅದನ್ನು ಮಹಿ ಮತ್ತು ಗಂಟೆ ಎಂಜಾಯ್ ಮಾಡ್ತಾ ಇರ್ತಾಳೆ. ಇನ್ನು ಇದನ್ನೆಲ್ಲ ಚಂದನ ಅವಳು ಇಮ್ಯಾಜಿನೇಷನಲ್ಲಿ ಎಣಿಸ್ತಾ ಇರ್ತಾಳೆ. ಆಗ ಹರಿ ಹೇಳ್ತಾನೆ, ಏನಾಯಿತು ಮೇಡಮ್, ಯಾಕೆ ಹೀಗೆ ನಿಂತಿದ್ದೀರಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನೂ ಇಲ್ಲ, ಏನಾದರೂ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ರೂಮ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ನಿಂದು ಯಾಕೋ ಜಾಸ್ತಿ ಆಯಿತು ಹರಿ, ನೀನು ಈ ರೀತಿ ಮಾಡ್ತಿದ್ದೀಯಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯಾ, ಅವ್ರು ಏನಾದರೂ ಅಪಾರ್ಥ ಮಾಡಿಕೊಂಡ್ರೆ ನೀನು ಏನು ಮಾಡ್ತೀಯ ಹರಿ, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಅಲ್ಲ ಕಂಠಿ, ನಿಂಗೆ ಇದ್ರ ಬಗ್ಗೆ ಎಲ್ಲ ಏನೋ ಗೊತ್ತು, ನಿನಗಿಂತ ಜಾಸ್ತಿ ಲವ್ ಅಂದರೆ ಏನು, ಅದೇನೆಲ್ಲ ಮಾಡ್ಬೋದು ಎಲ್ಲ ನಂಗೆ ಗೊತ್ತು ನೋಡು. ಇವಾಗ ಅವ್ರು ಒಳಗೆ ಹೋಗಿರೋದು ಯಾಕೆ ಗೊತ್ತಾ, ಹೊಟ್ಟೆ ಉರಿದು ಒಳಗೆ ಹೋಗಿರೋದು, ಅಂದರೆ ಅವರಿಗೆ ಪೊಸೆಸಿವ್ನೆಸ್ ಇದೆ ಕಣು ನನ್ನ ಮೇಲೆ, ಅವ್ರಿಗೆ ಹೊಟ್ಟೆ ಕಿಚ್ಚಾಗಿದೆ ಕಣು. ನಾನು ಬೇರೆಯವ್ರ ಹುಡುಗಿ ಹೆಸರು ಹೇಳಿದ ಕೂಡಲೇ ಅವ್ರ ಮುಖದಲ್ಲಿ ಎಷ್ಟು ಇರಿಟೇಷನ್ ಆಯಿತು ಗೊತ್ತಾ, ನಾನು ಅದನ್ನು ನೋಡಿದೆ. ಇವಾಗ ಅವ್ರಿಗೆ
ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗಿದೆ, ಅದಕ್ಕೆ ಒಳಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆದರೆ ಕಂಠಿ ಮತ್ತು ಮಹಿ ಅದನ್ನು ನಂಬೋದೇ ಇಲ್ಲ. ಅವರು ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ಇವನಿಗೆ ಏನಾಗಿದೆ, ಇವನು ಈ ರೀತಿ ತಮಾಷೆ ಮಾಡೋಕ್ಕೋಗಿ ಏನಾದರೂ ಆದರೆ ಏನು ಮಾಡೋದು, ಬೇರೆನೇ ಆದರೆ ಏನು ಮಾಡೋದು, ಇವನಿಗೆ ಯಾರು ಬುದ್ಧಿ ಹೇಳ್ತಾರೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಚಂದನ ರೂಮ್ ಒಳಗೆ ಹೋಗಿ ತುಂಬಾ ಸಿಕ್ಕಾಪಟ್ಟೆ ಪಾಸಿಟಿವ್ನೆಸ್ ಫೀಲ್ ಮಾಡ್ತಾ ಇರ್ತಾಳೆ. ಅವಳು ಹೇಳ್ತಾ ಇರ್ತಾಳೆ, ಎಷ್ಟು ಧೈರ್ಯ ಅವರಿಗೆ, ಅಲ್ಲ ನನ್ನ ಮುಂದೆನ ಆ ಹುಡುಗಿ ಹೆಸರು ಹೇಳ್ಕೊಂಡು ಈ ರೀತಿ ಮಾಡ್ತಿದ್ದಾರಲ್ಲ, ಈ ರೀತಿ ವಿಚಿತ್ರವಾಗಿ ಮಾಡ್ತಿದ್ದಾರ ಅಂತ ಹೇಳ್ಕೊಂಡು ಒಂದು ಪಿಲ್ಲೋ ಹಿಡ್ಕೊಂಡು ಆ ಪಿಲ್ಲೋಗೆ ಸರಿ ಹೊಡಿತಾ ಇರ್ತಾಳೆ. ಹರಿ ನಿಮ್ಮನ್ನಂತೂ ಬಿಡಲ್ಲ ಹರಿ, ನಾನಂತೂ ನಿಮ್ಮನ್ನು ಬಿಡಲ್ಲ ಹರಿ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಹೇಳ್ಕೊಂಡು ತುಂಬ ಫ್ರಸ್ಟ್ರೇಷನಲ್ಲಿ ಇರ್ತಾಳೆ. ಚಂದನ ಸಿಕ್ಕಾಪಟ್ಟೆ ಪಾಸಿಟಿವ್ನೆಸ್ ಫೀಲ್ ಮಾಡ್ತಾ ಇರ್ತಾಳೆ. ಆಮೇಲೆ ಅವಳಿಗೆ ಒಂದೇ ಸಲ ಫ್ಲ್ಯಾಶ್ ಆಗುತ್ತೆ, ಅಲ್ಲ ನಾನು ಯಾಕೆ ಈ ರೀತಿ ಮಾಡ್ತಿದ್ದೇನೆ, ಅಲ್ಲ ನಾನು ಈ ರೀತಿ ಹುಡುಗಿ ಅಲ್ಲ ಅಲ್ವಾ, ಹರಿ ಅವರು ಬೇರೆ ಹುಡುಗಿ ಹೆಸರು ಹೇಳಿದ್ರು, ನನಗೆ ಯಾಕೆ ಈ ರೀತಿ ಆಗಬೇಕು, ನಾನು ಯಾಕೆ ಪಾಸಿಟಿವ್ನೆಸ್ ಫೀಲ್ ಮಾಡಬೇಕು, ಇಲ್ಲ ಇಲ್ಲ ನಾನು ಈ ರೀತಿ ಎಲ್ಲ ಮಾಡಬಾರ್ದು. ಚಂದನ ಕೂಲ್ ಡೌನ್ ಚಂದನ, ಸ್ವಲ್ಪ ಸಮಾಧಾನದಿಂದ ಇರು. ಹರಿ ಯಾರ ಹೆಸರು ಬೇಕಾದರೂ ಹೇಳಿ, ಏನು ಬೇಕಾದರೂ ಮಾಡಿ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಅವಳು ಎಷ್ಟೇ ಕಾಮ್ ಡೌನ್ ಆದರೂ ಅವಳಿಗಂತೂ ಆಗ್ತಾನೇ ಇರಲ್ಲ. ಹರಿ ಮೇಲೆ ಸಿಟ್ಟು ಇನ್ನೂ ಬರ್ತಾನೆ ಇರ್ತದೆ. ಇನ್ನವಳು ಗಟ್ಟಿಯಾಗಿ ಹರಿ ಅಂತ ಕಿರ್ಚ್ಕೊಳ್ತಾಳೆ, ಆದರೆ ಅದು ಹರಿ ಕೇಳಿಸುತ್ತೆ. ಇನ್ನು ಹರಿ ಡೋರ್ ನಾಕ್ ಮಾಡಿ ಹೇಳ್ತಾನೆ, ಏನಾದರೂ ಕರೆದ್ರೆ ಮೇಡಮ್ ಅಂತ ಹೇಳ್ತಾನೆ. ನಿಮ್ಮ ನಾನು ಕರೀಲಿಲ್ಲ ಅಂತ ಹೇಳಿ ಡೋರ್ ಲಾಕ್ ಮಾಡ್ಕೊಳ್ತಾಳೆ. ಇಷ್ಟೆಲ್ಲ ಎಣಿಸ್ತಾ ಇರ್ತಾರೆ ಫ್ಲ್ಯಾಶ್ ಬ್ಯಾಕಲ್ಲಿ. ಇನ್ನು ಇವರಿಬ್ಬರು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತಾರೆ. ಆಗ ಅಲ್ಲಿಗೆ ಹರಿ ಫುಲ್ ಸ್ಟೈಲ್ ಆಗಿ ಗ್ಲಾಸ್ ಎಲ್ಲ ಹಾಕ್ಕೊಂಡು ಫುಲ್ ಪಾಶ್ ಆಗಿ ಬರ್ತಾನೆ. ಆವಾಗ ಮಹಿ ಹೇಳ್ತಾನೆ, ಅತ್ತಿಗೆ ಅಲ್ಲಿ ನೋಡಿ ಅತ್ತಿಗೆ, ಹರಿಯಣ್ಣನ ಅವತಾರ ನೋಡಿ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಚಂದನ ನೋಡ್ತಾಳೆ. ಚಂದನಗಂತೂ ಫುಲ್ ಶಾಕ್ ಆಗುತ್ತೆ. ಇನ್ನು ಆ ಅನಿತಾ ಕೂಡ ಬಂದಿರ್ತಾಳೆ. ಇನ್ನು ಅನಿತನ ಎದುರಿಗೆ ಇವನು ತುಂಬಾ ಬಿಲ್ಟಪ್ ತಗೊಳ್ತಾ ಇರ್ತಾನೆ. ಇನ್ನು ಅವನು ಹೇಳ್ತಾನೆ, ಹಾಯ್ ನಾನು ಹರಿ ಅಂತ ಹೇಳ್ತಾನೆ. ಆಗ ಅನಿತಾ ಹೇಳ್ತಾಳೆ, ನಂಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದೇನಂದರೆ ನೀವು ಎಂಟ್ರಿ ಕೊಟ್ರಲ್ಲ ಅದಂತೂ ತುಂಬ ಚೆನ್ನಾಗಿತ್ತು, ಒಳ್ಳೆ ಹೀರೋಯಿನ್ ಎಂಟ್ರಿ ಕೊಟ್ಟಾಗಿತ್ತು ಗೊತ್ತಾ ನಿಮಗೆ ಅಂತ ಹೇಳ್ತಾಳೆ. ಆಗ ಅನಿತಾ ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಗ ಚಂದನಂಗೆ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಆಗ ಹರಿ ಅದನ್ನು ಗಮನಿಸ್ತಾನೆ, ನಂಗೆ ಗೊತ್ತಿದೆ ಮೇಡಮ್ ನಿಮಗೆ ತುಂಬಾ ಇರಿಟೇಷನ್ ಆಗ್ತಿದೆ ಅಂತ, ಇದೇ ಮೇಡಮ್ ನಂಗೆ ಬೇಕಾಗಿರೋದು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಮಹಿಗಂತೂ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಏನಪ್ಪ ಇವಂದು ಅವತಾರ ಹೇಳ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅನಿತಾ ಹೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ನಂಬರ್ ನಂಗೆ ಕೊಡ್ಬೋದಾ ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಅದಕ್ಕೇನಂತೆ, ನಿಮಗೆ ಕೊಡದೆ ಮತ್ತೆ ಯಾರಿಗೆ ಕೊಡ್ತೇನೆ, ತಗೊಳ್ಳಿ ನಂಬರ್ ಅಂತೇಳಿ ನಂಬರ್ ಕೊಡ್ತಾನೆ. ಆಗ ಚಂದನ ಹೇಳ್ತಾಳೆ, ಸಾಕಪ್ಪ ನಂಗೆ ಇದನ್ನೆಲ್ಲ ಈ ಕಣ್ಣಿಂದ ನೋಡೋಕ್ಕಾಗ್ತೀರಾ, ಮೊದಲು ಇಲ್ಲಿಂದ ಹೋಗೋಣ ಬಾ ಮಹಿ, ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅತಿಗೆ ಆಟೋದಲ್ಲ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಬಾ ಮಹಿ ಮೊದಲು ಇಲ್ಲಿಂದ ಹೋಗೋಣ ಅಂತೇಳಿ ಆಟೋದಲ್ಲಿ ಹೋಗ್ತಾರೆ. ಇನ್ನು ಹರಿ ಅದನ್ನು ನೋಡ್ತಾನೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಇಷ್ಟು ಬೇಗ ಹೋಗ್ಬಿಟ್ರ ಇವರು ಅಂತ ಹೇಳಿ ಹರಿ ಹೇಳ್ತಾನೆ ಅನಿತರ ಹತ್ರ, ಅನಿತಾ ಅವರೇ ನಮಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಈಗ ಬರ್ತೇನೆ ಅಂತ ಹೇಳ್ತಾನೆ. ಇನ್ನು ಹರಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಮುತ್ತು ಚಂದನನ ಹತ್ರ ಮೀಟ್ ಮಾಡಬೇಕಂತ ಹೇಳಿ ಆಫೀಸ್ ಹತ್ರ ಬಂದಿರ್ತಾನೆ. ಅವ್ನು ತುಂಬ ಯೋಚನೆ ಮಾಡ್ತಾ ಇರ್ತಾನೆ, ಚಂದನ ನಾನು ಹೇಗೆ ವಿಷಯ ಹೇಳಬೇಕು ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಚಂದನ ಹೇಳ್ತಾಳೆ, ಅಣ್ಣ ನೀವು ಇಲ್ಲಿಗೆ ಬಂದ್ರಾ, ಅಲ್ಲ ಅಣ್ಣ ಆಫೀಸಿಗೆ ಬರ್ಬೋದಿತ್ತಲ್ವಾ, ಇಲ್ಲಿ ಬಂದು ನಿಂತಿದ್ದೀರಲ್ವಾ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಇಲ್ಲಮ್ಮ ನಂಗೆ ಏನೋ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಏನಣ್ಣ ಆ ಥರದ ವಿಷಯ ಏನಿದೆ ಹೇಳೋಕ್ಕೆ, ಏನಾದರೂ ಇಂಪಾರ್ಟೆಂಟ್ ವಿಷಯನಾ ಅಂತ ಕೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಹೌದು ಅದೇನಂದರೆ ಹುಡುಗಿ ಕಡೆಯವ್ರು ಬರ್ತಿದ್ದಾರೆ ನನ್ನ ನೋಡಲಿಕ್ಕೆ ಅಂತ ಹೇಳ್ತಾನೆ. ಆವಾಗ ಚಂದನಿಗೆ ಶಾಕ್ ಆಗುತ್ತೆ, ಅಣ್ಣ ಏನು ಹೇಳ್ತಿದ್ದೀರಾ, ಅಂದರೆ ನಿಮ್ಮ ಮದುವೆ ಫಿಕ್ಸ್ ಆಯಿತಾ, ಅಲ್ಲ ಅಣ್ಣ ನಮ್ಮ ಹತ್ರ ಏನೂ ಹೇಳಿಲ್ಲಲ್ವ ನೀವು ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅದು ಎಲ್ಲ ಅರ್ಜೆಂಟಾಗಿ ಆಯಿತು, ಹುಡುಗಿಗೂ ನಾನು ಇಷ್ಟ ಆಗಿದ್ದೇನಂತೆ, ಅವ್ರ ಮನೆಯವ್ರಿಗೂ ನಾನು ಇಷ್ಟ ಆಗಿದ್ದೇನಂತೆ, ಅದೇ ಅವ್ರು ನಮ್ಮ ಮನೆಗೆ ಬರ್ತಾರಲ್ವ, ಮಾತುಕತೆ ಎಲ್ಲ ಮಾಡೋಣವಾ, ಅದಕ್ಕೆ ನನ್ನ ಹತ್ರ ಹೇಳಬೇಕಂತ ಬಂದೆ ಅಂತ ಹೇಳ್ತಾನೆ. ಆದರೆ ಮುತ್ತು ಅವ್ರ ಮದುವೆ ಆಗ್ತಿರೋ ಹುಡುಗಿಗೆ ಇದು ಎರಡನೇ ಮದುವೆ ಅಂತ ಹೇಳಿರಲ್ಲ. ಆಗ ಚಂದನ ಹೇಳ್ತಾಳೆ, ಆಯಿತು ಅಂತ ಹೇಳ್ತಾಳೆ. ಆದರೆ ಮುತ್ತು ತುಂಬ ಬೇಜಾರಲ್ಲೇ ಹೋಗ್ತಾನೆ. ಆದರೆ ಮುತ್ತುಗೆ ಆ ಮದುವೆ ಇಷ್ಟನೇ ಇರುವುದಿಲ್ಲ. ಇನ್ನು ಚಂದನ ಯೋಚನೆ ಮಾಡ್ತಾಳೆ, ಅಲ್ಲ ಮದುವೆ ಏನು ಫಿಕ್ಸ್ ಆಯಿತು ಅಂತ ಹೇಳಿದರು ಮುತ್ತು ಅಣ್ಣ, ಆದರೆ ಅವ್ರು ಯಾಕೆ ಇಷ್ಟು ಬೇಜಾರಲ್ಲಿದ್ದಾರೆ, ಏನೋ ಆಗಿದೆ, ಹೌದು ಇವ್ರು ಇಷ್ಟೆಲ್ಲ ಮುಂದುವರೆದಿದ್ದಾರೆ ಅಂದರೆ ಏನೋ ಇರಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಚಂದನ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಹರಿ ಹೇಳ್ತಾರೆ, ಏನು ಮೇಡಮ್ ಇಷ್ಟು ಬೇಗ ಬಂದಿದ್ದೀರಾ, ಮೊದಲೇ ಹೇಳಿದ್ರೆ ನಾನೇ ನಿಮ್ಮನ್ನು ಆಫೀಸಿಂದ ಎತ್ತಕೊಂಡು ಬರ್ತಿದ್ದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನಂದ್ರಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್ ಇಷ್ಟು ಬೇಗ ಬಂದಿದ್ರಲ್ಲ,
ಮೊದಲೇ ಹೇಳಿದರೆ ನಾನೇ ನಿಮ್ಮನ್ನು ಆಫೀಸಿಂದ ಪಿಕ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ನೋಡಿ ಅದೆಲ್ಲ ಏನೂ ಇಲ್ಲ, ಮೊದಲು ನೀವು ನಾನು ಹೇಳಿದ ಕೆಲಸ ಮಾಡಿ, ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮೊದಲು ನೀವು ಹೋಗಿ ಪಾತ್ರೆ ತೊಳೀರಿ ಅಂತ ಹೇಳ್ತಾನೆ. ಆವಾಗ ಹರಿಗೆ ಶಾಕ್ ಆಗುತ್ತೆ, ಏನೋ ನಾನು ಪಾತ್ರೆ ತೊಳಿಬೇಕಾ ಅಂತ ಹೇಳ್ತಾನೆ. ಹೌದು, ಮೊದಲು ಪಾತ್ರೆ ತೊಳೀರಿ, ಇವತ್ತು ಮನೇಲಿ ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳ್ತಾಳೆ. ಇನ್ನು ಹರಿ ಹೋಗಿ ಪಾತ್ರೆ ತೊಳಿತಾ ಇರ್ತಾನೆ. ಹರಿಗಂತೂ ಪಾತ್ರೆ ತೊಳಿಕ್ಕೆ ಮನಸ್ಸೇ ಇರಲ್ಲ, ಆದರೂ ಬೇಜಾರು ಮಾಡ್ಕೊಂಡು ತೊಳಿತಾ ಇರ್ತಾನೆ. ಆಗ ಚಂದನ ಹೇಳ್ತಾಳೆ, ಏನು ಪಾತ್ರೆ ತೊಳೆಯೋ ಸೌಂಡೇ ಬರ್ತಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಹರಿ ಬೇಕಂತೇಳಿ ಪಾತ್ರೆ ತೊಳೆದು ನೆಲಕ್ಕೆ ಬಡಿತಾ ಇರ್ತಾನೆ. ಈಗ ಸೌಂಡ್ ಬರ್ತಿದ್ಯಾ ಅಂತ ಕೇಳ್ತಾನೆ. ಇನ್ನು ಮನೆಯಲ್ಲಿ ಚಂದನ ಅಂತೂ ಮನೆ ಕ್ಲೀನಿಂಗ್ ಮಾಡ್ತಾ ಇರ್ತಾಳೆ. ಮನೆಯಲ್ಲಿ ಗೆಸ್ಟ್ ಬರೋ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇನ ತುಂಬ ಚಂದವಾಗಿ ಅಲಂಕಾರ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿರ್ತಾಳೆ. ಇನ್ನು ಮನೆ ಕ್ಲೀನ್ ಮಾಡ್ತಿರುವಾಗ ಧೂಳು ಅವಳ ಕಣ್ಣಿಗೆ ಬೀಳುತ್ತೆ. ಆವಾಗ ಅಯ್ಯೋ ಧೂಳು ಬಿತ್ತು ಕಣ್ಣಿಗೆ, ಕಣ್ಣು ಓಪನ್ ಮಾಡಿಕ್ಕೆ ಆಗ್ತಿಲ್ಲಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಹರಿ ಬಂದು ಅವಳ ಕಣ್ಣಲ್ಲಿರೋ ಧೂಳನ್ನು ತೆಗಿತಾನೆ. ಇನ್ನು ಕಣ್ಣಿಗೆ ಗಾಳಿ ಊದ್ತಾನೆ ಹರಿ. ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲಾಗುತ್ತೆ, ಮನೆಯವರಿಗೆ ಡೌಟ್ ಬರುತ್ತಾ, ಮುತ್ತು ಒಂದು ವಿಚಾರನ ನಮ್ಮಿಂದ ಮುಚ್ಚಿಡ್ತಿದ್ದಾನೆ ಅಂತ ಹೇಳ್ಕೊಂಡು. ಮುತ್ತು ಅಣ್ಣ ಯಾವತ್ತೂ ಹೀಗೆ ಮಾಡಿದವರಲ್ಲ, ಇಲ್ಲ ಇಲ್ಲೇನೋ ಆಗಿದೆ ಅಂತ ಹೇಳಿ ಕಂಟಿಗೂ ಅನುಮಾನ ಬರುತ್ತೆ. ಮುಂದೆ ಏನೆಲ್ಲ ಆಗುತ್ತೆ ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.